ನಮಸ್ಕಾರ, ಎಲ್ರಿಗೂ ಸ್ವಾಗತ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಎಲ್ರಿಗೂ ಶುಭಕಾಮನೆ. ನಾನಿವತ್ತು ನಿಮ್ಗೆಲ್ರಿಗೂ ಒಂದು ವಿಶಿಷ್ಟ ಪದ್ಮಾವತಿ ಅಮ್ಮವರ ಪೇಂಟಿಂಗ್ ಮಾಡಿದ್ದಿದೆ. ಅದನ್ನು ನಾನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಾನು ಹಿಂದೆ ಶ್ರೀಮದ್ ವೆಂಕಟರಮಣ ಪೇಂಟಿಂಗ್ ಮಾಡಿದ್ದಿದೆ. ಅದಾದ ನಂತರ ನನಗೆ ಒಂದು ಆಸೆ ಇತ್ತು ಪದ್ಮಾವತಿ ಅಮ್ಮವ್ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ಈ ಪೇಂಟಿಂಗನ್ನು ಮಾಡಿದ್ದೀನಿ. ಈ ಪೇಂಟಿಂಗ್ನಲ್ಲಿ ನೀವು ನೋಡ್ಬೋದು, ಇಲ್ಲಿ ನೀವು ಕಾಣ್ಬೋದು ಅದ್ಭುತವಾದ, ಸುಂದರವಾದ ಮತ್ತು ಹಸನ್ಮುಖಿ ಪದ್ಮಾವತಿ. ಇಲ್ಲಿ ನೀವು ಕಾಣ್ಬೋದು, ಇಲ್ಲಿ 5 ಪಂಚಪಾತ್ರೆಗಳು. ಇಲ್ಲಿ ಕಾಣುವಂಥದ್ದು ದೇವಸ್ಥಾನದಲ್ಲಿ ಕೂಡ ನೀವು ನೋಡಿರ್ಬೋದು. ಇಲ್ಲಿ ಕಾಣುವಂಥದ್ದು ನಿಮಗೆ ಶ್ರೀಚಕ್ರ. ಈ ದೇವಿಯ ತದ್ರೂಪವಾಗಿ ಅಥವಾ ಪ್ರತೀಕವಾಗಿ ಅಲ್ಲಿ ಕುಂಕುಮಾರ್ಚನೆ ಹಾಗೆ ಪೂಜೆ ಮಾಡುವಂಥದ್ದು ಈ ಶ್ರೀಚಕ್ರಕ್ಕೆ. ಹಾಗೆ ಇಲ್ಲಿ ನೀವು ಕಾಣ್ಬೋದು, ಇಲ್ಲಿ ಹೂವಿನ ಪಾರಿಜಾತ ಮತ್ತು ಪದ್ಮಾವತಿ ಅಮ್ಮವರಿಗೆ ಇಷ್ಟವಾದ ಲೋಟಸ್ ಇಲ್ಲಿ ಕಾಣ್ಬೋದು. ಹಾಗೆ ಇಲ್ಲಿ ಅಕ್ಷತೆ, ಇಲ್ಲಿ ತುಳಸಿ ದಳ, ಇಲ್ಲಿ ನಿಮಗೆ ಕಾಣುವಂಥದ್ದು ಇಲ್ಲಿ ಚಿಕ್ಕದು ಕಾಣ್ತಿದೆ. ನಾನು ಹತ್ತಿರದಿಂದ ತೋರಿಸ್ತೀನಿ. ಇಲ್ಲಿ ಗಣೇಶ ಇದ್ದಾರೆ, ಗಣೇಶನ ಮೂರ್ತಿ ಇದೆ. ಹಾಗೆ ಇಲ್ಲಿ ನಿಮಗೆ ಈ ಅಕ್ಷತೆ ಕಾಳು ಬಿದ್ದಿರುವಂಥದ್ದು, ಇದು ಅರ್ಚನೆ ಮಾಡಿ ಇಲ್ಲಿ ಬಿದ್ದಿರುವಂಥದ್ದು. ಹಾಗೆ ಇಲ್ಲಿ ನಿಮಗೆ ಉತ್ಸವ ಮೂರ್ತಿ ಶಟಾದಿ. ಇಲ್ಲಿ ನೀವು ಕಾಣಬಹುದು ಪ್ರಭಾವಳಿಯಲ್ಲಿ ಎರಡೂ ಬದಿ ಶರಭ ಹಾಗೆ ಸಿಂಹ. ನೀವು ಅಲ್ಲಿ ದೇವಸ್ಥಾನದಲ್ಲಿ ತಿರುಪತಿಯಲ್ಲಿ ಪದ್ಮಾವತಿ ಅಮ್ಮ ನೋಡಿರ್ಬೋದು. ಅದು ಆಕ್ಚುಲಿ ಹಸನ್ಮುಖಿ. ಈ ಕಣ್ಣು ನಾವು ನೋಡ್ಬೇಕು, ಕಣ್ಣಿಂದ ಅವಳು ನಮ್ಗೆ ನೋಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಭಾವನೆಯಲ್ಲಿ ಈ ಪೇಂಟಿಂಗ್ ಮಾಡಿದ್ದಿದೆ. ಇಲ್ಲಿ ನೀವು ಕಾಣ್ಬೋದು, ಈ ಕಣ್ಣುಗಳು ಪದ್ಮದ ದಳದ ಹಾಗೆ. ಶಟಾದಿ ಮೇಲೆ ಒಂದು ಚಿಕ್ಕ ದೇವಿಯ ಪಾದವಿದೆ, ಅದರ ಮೇಲೆ ಇಲ್ಲಿ ಹೂ ಇಟ್ಟಿದ್ದು ನೀವು ನೋಡ್ಬೋದು, ಪಾರಿಜಾತದ ಹೂವು. ಹಾಗೆ ನಾನು ಈ ಕಡೆಯಿಂದ ಬರ್ತೇನೆ. ಇಲ್ಲಿ ನೀವು ಕಾಣುವಂಥದ್ದು ಪ್ರಭಾವಳಿಯಲ್ಲಿ ಶರಭ, ಎರಡೂ ಬದಿ ಶರಭ ಮತ್ತು ಸಿಂಹ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಈ ಕಿರೀಟ ವಜ್ರದ್ದು. ಹಾಗೆ ಕೆಳಗಡೆ ಬರಬೇಕು ನೀವು, ಅಲ್ಲಿ ತಿರುಪತಿಯಲ್ಲಿ ಪದ್ಮಾವತಿ ಅಮ್ಮ ಅವರ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕಾಣುವಂಥದ್ದು ಆಕ್ಚುಲಿ ಅಮ್ಮವರು ಧ್ಯಾನ ಸ್ಥಿತಿಯಲ್ಲಿ ಇರುವಂಥದ್ದು, ಕಣ್ಣು ಮುಚ್ಕೊಂಡಿರ್ತಾರೆ. ಆದರೆ ನಾನು ಒಂದು ಕಡೆ ರೆಫರೆನ್ಸ್ ನೋಡಿದ್ದು ತುಂಬ ಇಷ್ಟ ಆಗಿ ಈ ಕಣ್ಣುಗಳನ್ನು ಮಾಡಿದ್ದಿದೆ. ಈ ಕಣ್ಣು ನಮಗೆ ಮಾಡಿರೋದ್ರಿಂದ ಒಂದು ಭಾವನೆ ಬರುತ್ತೆ, ದೈವಿಕವಾದ ಭಾವನೆ ಬರುತ್ತೆ. ಏನಂದ್ರೆ ಅವರು ನಾನು ನೋಡಿದ ಆಗುವಂಥದ್ದು. ಮತ್ತೆ ನನಗೆ ಒಂದು ಇಲ್ಲಿ ನೀವು ಕಣ್ಣಿನಲ್ಲಿ ಒಂದು ಮಂದಹಾಸ, ನೀಳವಾದ ಮೂಗು, ಹಾಗೂ ಇಲ್ಲಿ ನೋಡಿ ನೀವು ಈ ಒಂದು ಮೂಗುತಿ, ಹಾಗೆ ಈ ಮೂಗುತಿಯಲ್ಲಿ ವಜ್ರಗಳು, ಹಾಗೆ ಇಲ್ಲಿ ತಿಲಕ ಕಾಣ್ಬೋದು. ಈ ತಿಲಕ ಕೂಡ ವಜ್ರದ್ದು. ಹಾಗೆ ನೀವು ಇಲ್ಲಿ ಹತ್ತಿರದಿಂದ ತೋರಿಸ್ತೇನೆ, ದೈವಿಕ ಭಾವ, ಮಂದಹಾಸ, ಕರುಣಾಮಯಿ ಮಂದಹಾಸ ಇಲ್ಲಿ ಕಾಣುವಂಥದ್ದು ಇಲ್ಲಿ ನೋಡ್ಬೋದು ನೀವು. ಹಾಗೆ ಈ ಬಂಗಾರ, ಎರಡು ಕೈಗಳಲ್ಲಿ ನೀವು ನೋಡಿ ಬಂಗಾರದ ಈ ಕಮಲದ ಹೂ. ಮತ್ತೆ ಇಲ್ಲಿ ದೇವಿಗೆ ಕಮಲದ ಹೂ ಇಷ್ಟ ಅಂತ ಹೇಳ್ಬಿಟ್ಟು ಈ ಹಾರ, ಕಮಲದ ಹಾರ ಇಲ್ಲಿ ಕಾಣುವಂಥದ್ದು. ಹಾಗೆ ಇಲ್ಲಿ ನೀವು ಕಿವಿಗಳಿಗೆ, ಈ ಕಿವಿಗಳಿಗೆ 2 ಲೋಲೆ ವಜ್ರದ ಓಲೆಗಳು. ಹಾಗೆ ಈ ಬಂಗಾರದ, ಇಲ್ಲಿ ನೀವು ಕಾಣ್ಬೋದು ಈ ಬಂಗಾರದ ನೆಕ್ಲೆಸ್ಸು, ಈ ನೆಕ್ಲೆಸ್ಸು, ಈ ಪೆಂಡೆಂಟು. ಹಾಗೆ ಈ ಪೆಂಡೆಂಟ್ ನಂತರ ಇದು ಮಿಶ್ರಿ ಇದೆ ಅಲ್ಲ, ಇಲ್ಲಿ ದೇವತೆಯ ವಾಹನವಾದ ಆನೆಗಳನ್ನು ಕಾಣಬಹುದು. ಹಾಗೆ ಇಲ್ಲಿ ವಜ್ರದ
ಒಂದು ದೊಡ್ಡ ಪೆಂಡೆಂಟ್ ಇರುವಂತಹ ಹಾರ. ಇಲ್ಲಿ ಈ ಪೆಂಡೆಂಟ್ ಹಾರ ಕೂಡ ಮುತ್ತಿನ ಹಾರ ಮತ್ತೆ ವಜ್ರ ಮಧ್ಯದಲ್ಲಿ ಇರುವಂಥದ್ದು. ಇಲ್ಲಿ ನಿಮಗೆ ಈ ನವಿಲುಗಳು ಕಾಣ್ಬೋದು ಎರಡು ಸೈಡ್. ಹಾಗೆ ಈ ಮತ್ತೆ ಅಭಯ ಕೈಗಳು. ಹಾಗೆ ಇಲ್ಲಿ ಸೀರೆ, ಜರಿ ಸೀರೆ. ಈ ಜರಿ ಸೀರೆನಲ್ಲಿ ಒಂದು ವಿಶಿಷ್ಟ ಇದೆ. ಈ ಸೀರೆಯ ಬಾರ್ಡರು, ಜರಿಯ ಬಾರ್ಡರು ಇಲ್ಲಿ ಕೆಳಗಡೆ ಭಾಗದಲ್ಲಿರುವ ಬಾರ್ಡರು, ಇಲ್ಲಿ ದೇವಿಯ ವಾಹನವಾದ ಆನೆ ಇದೆ ಇಲ್ಲಿ. ಹಾಗೆ ಇಷ್ಟವಾದ ಕಮಲದ ಹೂವು ಮೇಲಿನ ಬಾರ್ಡರ್ನಲ್ಲಿದೆ, ಕೆಳಗಡೆ ಆನೆ ಇದೆ, ಇಲ್ಲಿ ಮೇಲೆ ಕಮಲದ ಹೂ ಇದೆ. ಮತ್ತೆ ಈ ಸೀರೆ ತುಂಬಾ ನವಿಲಿದೆ ಇಲ್ಲಿ. ಇದೆಲ್ಲ ಒಂದು ನವಿಲು, ಜರಿಯ ನವಿಲುಗಳು. ಹಾಗೆ ಈ ಒಂದು ಪೇಂಟಿಂಗ್ ಮಾಡಿದ್ದಿದೆ. ನಾನು ಈಗ ಹತ್ತಿರದಿಂದ ತೋರಿಸ್ತೀನಿ. ಇನ್ನೊಂದು ಇಲ್ಲಿ ಪಾದಗಳು ನೀವು ನೋಡ್ಬೋದು. ದೇವಸ್ಥಾನದಲ್ಲಿ ಬಾಲಾಜಿ ಪದ್ಮಾವತಿ ಟೆಂಪಲ್ನಲ್ಲಿ ನಿಮಗೆ ಪಾದಗಳು ಅಲ್ಲಿ ಕಾಣಿಸ್ಲಿಕ್ಕೆ ಸಿಗೋದಿಲ್ಲ. ಸೀರೆ ಅಲಂಕಾರ ಮಾಡಿ ಅದನ್ನು ಮುಚ್ಚಿರ್ತಾರೆ. ಆ ಪಾದ ಕಮಲಗಳು ಕಾಣಬೇಕಂತ ಹೇಳ್ಬಿಟ್ಟು ನಾನು ಈ ಕಾಲನ್ನು ಇಲ್ಲಿ ತೋರಿಸಿದ್ದಿದೆ. ಹಾಗೆ ಈ ಥರ ಒಂದು ಅದ್ಭುತವಾದ ಮತ್ತು ಸುಂದರವಾದ ಮಹಾತಾಯಿಯ ಪೇಂಟಿಂಗ್ ಮಾಡಿದ್ದಿದೆ. ಇವತ್ತು ವರಮಹಾಲಕ್ಷ್ಮಿ ದಿನದಂದು ನಾನು ಈ ಪೇಂಟಿಂಗ್ ಅನ್ನು ಪ್ರಸ್ತುತ ಮಾಡಿದ್ದಿದೆ. ಈ ಮಹಾತಾಯಿ ಎಲ್ರಿಗೂ ಸುಖ ಶಾಂತಿ, ಆರೋಗ್ಯ, ಸಂಪತ್ತು, ನೆಮ್ಮದಿ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಶ್ರೀಮದ್ ವೆಂಕಟೇಶ್ವರ ಹಾಗೂ ಮಹಾತಾಯಿಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಎಲ್ರಿಗೂ ಶುಭ ಹಾರೈಕೆ ಮಾಡ್ತಾ ಇದ್ದೇನೆ.
ಇದನ್ನು ದರ್ಶನ ಮಾಡಿದವರಿಗೆ, ನೋಡಿದವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.